ಅಪ್ಪ ನಾ ಸ್ವಲ್ಪ ದೋಸ್ತರ ಜೊತೆ ಹೊರ ಹೋಗ್ಬರ್ತೇನೆ. ಇಲ್ಲ ಅವ್ರು ಹುಡುಗರ ಜೊತೆ ಓಡಾಡಿದಾರ ಇನ್ನೂ ಹೋಗ್ಬೇಡ. ಇಲ್ಲಿ ಓದ್ಕೋತ್ಕೊಂಡ್ರೆ ಮನೆಯಲ್ಲಿ ಎಕ್ಸಾಮ್ ಐತಿ ನಾಳೆಗೆ, ಓದ್ಕೋತ್ಕೊಂಡ್ರೆ ಮನೇಲಿ. ಹೌದಾ? ಆಯ್ತಪ್ಪ. ಯಾಕಲೇ ದೋಸ್ತ ಇವತ್ತು ನೆನಪು ಮಾಡ್ಕೊಂಡೇನ? ನೀ ನನ್ನ ಜೀವದಿ ಕಾಲು ಮಾಡತ್ತಿಲ್ಲ, ಹೊರಗೂ ಸಿಗತ್ತಿಲ್ಲ, ಎದಕ್ಕೆ? ಏನಿಲ್ಲ, ಬುಕ್ಸ್ ಓದಾತಿದ್ದೆ. ಹೇಳಿ ಏನು ಮಾಡತ್ತೆ? ನೀವೇನು ದೊಡ್ಡ ಮಂದಿ ಬಿಡ್ರಿ, ನಮ್ಗೆ ಯಾಕೆ ಕಾಲ್ ಮಾಡ್ತೀರಿ? ದೋಸ್ತರಿಗೆ ಬೆಟ್ಟ ಎಲ್ಲ ಕೊಂಟಿನಿ ಅಡ್ಡದ ಕಡೆ. ಏನು ಇವತ್ತು ಅಚಾನಕ್ ನೆನಪು ಮಾಡ್ಕೊಂಡ್ಬಿಟ್ಟು ಏನಾಯ್ತು ಹೇಳ? ಏನಿಲ್ಲ, ಬೇಜಾರಾಕತ್ತಿತ್ತು, ಅದಕ್ಕೆ ನಿನ್ನ ಜೊತೆ ಮಾತಾಡೋ ಮತ್ತು ಹಚ್ಚಿದೆ. ಹೇಳ ಮಗ, ದೋಸ್ತರ ಮುಂದೆ ಶೇರ್ ಮಾಡ್ಲಿಕ್ಕಂದ್ರೆ ಮತ್ತಾರ ಮುಂದೆ ಹೇಳ್ತಿ? ಈಗ ಏನು ಹೇಳ್ತಾನಪ್ಪ? ಏನಿಲ್ಲ, ಎಲ್ಲೂ ಹೊರಗೆ ಬರೋಕ್ಕಾಗಲಾಗೈತಿ. ನಮ್ಮ ಮನ್ಯಾಗ ಭಾಳ ಸ್ಟ್ರಿಕ್ ಅದರಲ್ಲೇ, ನನ್ನ ಸಂಬಂಧ ನನಗೆ ಟೈಮ್ ಸಿಗಲಾಗೈತಿ. ಬರೀ ಓದು ಓದು ಅಂತ ಹೇಳ್ತಾರಲ್ಲ, ಮತ್ತು ದೋಸ್ತರ ಜೊತೆ ಹೋಗೋಕ್ಕೂ ಅಲವಿಲ್ಲ ಮನ್ಯಾಗ. ಯಾಕೆ ಟೆನ್ಷನ್ ತೊಗೊಳತ್ತಿಲೆ? ನಿಮ್ಮ ಅಪ್ಪಗೆ ಕುಂದರ್ಸಿ ಹೇಳ, ಅರ್ಥ ಮಾಡ್ಸ. ನೀ ಯಾಕೆ ಟೆನ್ಷನ್ ತೊಗೊಳತ್ತಿ? ಟ್ರೈ ಮಾಡಿನ್ಲೇ, ಮನ್ಯಾಗ ಯಾರು ನನ್ನ ಮಾತೇ ಅರ್ಥ ಮಾಡ್ಕೊಳಲಾಗ್ಯಾರ, ಮತ್ತು ನನ್ನ ಮಾತು ಯಾರೂ ಕೇಳಲ್ಲ. ಏನು ಮಾಡ್ಬೇಕಂತ ಗೊತ್ತಾಗಲಾಗೈತ್ಲೆ ನನಗೆ. ಏನು ತಲೆ ಆಡ್ತಾನೋ? ನಾನು ಮತ್ತು ನಮ್ಮ ದೋಸ್ತರು ಬಂದು ನಿಮ್ಮ ಅಪ್ಪಗೆ ಹೇಳ್ತೀವಿ ತಗೋ. ಆಯ್ತು ಹೇಳಿ, ಆಮೇಲೆ ಫೋನ್ ಹಚ್ತೀನಿ. ಅಡ್ಡದ ಕಡೆ ದೋಸ್ತರು ವೇಟ್ ಮಾಡತ್ತಾರ, ಹೋಗ್ತೀನಿ. ಬಾಯ್. ಹ್ಞೂ ಸರಿ ಆಯ್ತು, ಬಾಯ್. ಆಮೇಲೆ ಮಾತಾಡು. ಬಸ್ಸು ಬಂದಲ್ಲ. ಏನು ನಡ್ಸಿ ಟೈಗರ್ ಬಾಯ್? ಬಾ, ಸಮಾಚಾರ ಏನ್ ಬಸ್ಸು, ನೀವು ಒಬ್ಬನೇ ಬಂದಿ, ಗೋಪಿ ಬಂದಿಲ್ಲ ನಿನ್ ಜೋಡಿ? ಅವೇನು ಬರೀ ಯಾವಾಗ ನೋಡಿದ್ರೆ ಅಳ್ಕೋತಿರ್ತಾನ. ಏನಾಗಿ ಫೋನ್ ಹಚ್ಚಿದ ಅವ್ರ ಅಪ್ಪ ಏನೋ ಹೊರ ಬಿಡಲಾಗಿದತ್ತ, ಬರೀ ಸಣ್ಣ ಸಣ್ಣ ಮಾತಿಗೆ ಅಳ್ಕೋತಿರ್ತಾನ. ಹಂಗೆ ಹೇಳ್ಬೇಡು, ಅವ ನಮ್ಮ ದೋಸ್ತ ಅದಾನ. ಅವೇನ ಇಲ್ಲ ಅದನೇನೋ, ಹೋಗ್ಲಿ ಬಿಡು. ಯಾವಾಗ ನೋಡಿದ್ರು ಬರೀ ಮಗ ಮಚ್ಚಿ ಅನ್ಕೋತಿರ್ತಾನ. ಅವನಿಗೆ ಯಾರು ಹೇಳ್ತಾರ? ಬಿಡುಲೇ, ನಾನು ನೋಡಿನಿ, ಬರೀ ನೀನು ಮಗ ಮಚ್ಚಿ ಅಂತಿರ್ತೀಯ ಅವನಿಗೆ. ಅಂತವ್ರಿ ಹಂಗೆ ಚುತ್ತೆ ಮಾಡ್ಬೇಕು, ಅವನೇನ ಹಚ್ಚಿ ಬಿಡಲೆ. ಹಿಂಗೆ ನಾಚಿಕೆ ಬರ್ಬೇಕಲ್ಲೇ, ದೋಸ್ತಿ ಬಗ್ಗೆ ಹಿಂಗೆ ಮಾತಾಡ್ತಿ. ಅವ ಅಲ್ಲೇ ಇರ್ಲಿ ಇಲ್ಲೇ ಇರ್ಲಿ, ದೋಸ್ತ ದೋಸ್ತಿನೇ, ಸಾಯೋವರೆಗೂ ದೋಸ್ತಿ ಬಿಡಬಾರ್ದು. ಅಣ್ಣ ಅವನೇನ ಹಚ್ಚಿ ಹೋಲ್ ಬಿಡು ಮಾರ. ಎಷ್ಟು ಮಾತಾಡಮ್ಮ? ಏನು ಮಾಡ್ತೀವಿ? ರೊಕ್ಕ ಭಾಳ ಹಾಕ್ತೀನಿ. ಗೋಪಿ ಬಂದಲ್ಲ. ಯಾಕೆ ಬ್ರೋ? ಅವನ್ ಬರೀ ಯಾವಾಗ ನೋಡಿದ್ರೆ ಅಳ್ಕೋತಿರ್ತಾನ. ಏನಾಗಿ ಫೋನ್ ಹಚ್ಚಿದ ಅವ್ರ ಅಪ್ಪ ಏನೋ ಹೊರ ಬಿಡಲಾಗಿರತ್ತ, ಬರೀ ಸಣ್ಣ ಸಣ್ಣ ಮಾತಿಗೆ ಅಳ್ಕೋತಿರ್ತಾನ. ಗೊತ್ತಾಯ್ತಲ್ಲ ಇಂಥವಲ್ಲ ನೀವು ಅಂತ. ಇಂಥವ್ರಿ ನಮ್ಮದ್ರೆ ಹಂಗೆ. ಬರ್ರಿ ಹೋಗುಂಬರ್ರಿ. ಈ ವಿಡಿಯೋ ಮುಖಾಂತರ ನಾವು ನಿಮಗೆ ಒಂದು ಮೆಸೇಜ್ನ ಕೊಡೋಕ್ಕೆ ಟ್ರೈ ಮಾಡ್ತಾ ಇದ್ವಿ. ಸೊ ಆ ಮೆಸೇಜ್ ಏನಪ್ಪ ಅಂದರೆ, ಯಾವುದಾದ್ರೂ ಒಂದು ಫ್ರೆಂಡ್ ಸರ್ಕಲ್ ಆಗಲಿ ಫ್ರೆಂಡ್ ಆಗಲಿ ಚೂಸ್ ಮಾಡುವಾಗ ಹಿಂದೆ ಮುಂದೆ ವಿಚಾರ ಮಾಡಿ ಒಂದು ಫ್ರೆಂಡ್ ಅಥವಾ ಫ್ರೆಂಡ್ ಸರ್ಕಲ್ನ ಚೂಸ್ ಮಾಡಿ. ಈ ವಿಡಿಯೋದಲ್ಲಿ ನೋಡಿದ ಹಾಗೆ ಈ ರೀತಿ ಒಬ್ಬರು ಫ್ರೆಂಡ್ಸ್ ಇದ್ದರೆ ನಿಮ್ಮ ರೆಪ್ಯುಟೇಷನ್ ಖರಾಬ್ ಆಗುತ್ತೆ ಮತ್ತು ಸೊಸೈಟಿಯಲ್ಲಿ ನಿಮ್ಮ ಮರ್ಯಾದೆ ಹೋಗುತ್ತೆ. ಸೊ ಇಂಥ ಫ್ರೆಂಡ್ಸಿಂದ ದೂರ ಇರಿ, ಒಳ್ಳೆ ಫ್ರೆಂಡ್ಸ್ನ ಮಾಡಿ. ಸೊ ನಾವು ಕೊಡೋವಂಥ ಮೆಸೇಜು ನಿಮಗೆ ತಲುಪಿದೆ ಅಂತ ಅನ್ಕೋತೀನಿ. ಈ ವಿಡಿಯೋ ಇಷ್ಟವಾದರೆ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.